ನಾನು ಅವತ್ತೇ ಹೇಳಲಿಲ್ವೇ ಏನೋ ಸಮಾಚಾರ ಇದೆ ಅಂತ? ಇಲ್ದಿದ್ರೆ ಸುಮ್ಮನೆ ಹಾಗೆ ವರ್ತಿಸೋದು ಸಾಧ್ಯವೇ ಇಲ್ಲ. ಆವತ್ತು ನಾನು ಹೇಳಿದ್ರೆ ನೀನು ಮಾತು ಹಾರಿಸ್ಬಿಟ್ಟೆ. ನನಗನ್ಸುತ್ತೆ ಬಹುಶಃ ಆಕೆಗೆ ಇಷ್ಟವಿಲ್ಲದ ಮದುವೆ ಏನಾದರೂ ಮಾಡಿರಬಹುದು ಅಂತ, ಅಥವಾ ಯಾರನ್ನಾದರೂ ಪ್ರೀತಿಸಿ ಆತ ಕೈ ಕೊಟ್ಟು ಪ್ರೇಮಭಂಗ ಆದರೂ ಆಗಿರಬಹುದು. ಇಲ್ಲದೆ ಹೋದರೆ ಸಾಮಾನ್ಯ ಸ್ಥಿತಿಯಲ್ಲಿರುವ ಮನುಷ್ಯ ಅಸಾಮಾನ್ಯವಾಗಿ ವರ್ತಿಸೋದೇ ಇಲ್ಲ. ಹಾಗೆ ವರ್ತಿಸಿದ್ರೆ ಅವನನ್ನು ಹುಚ್ಚ ಅಂತಾರೆ. ಆದರೆ ನಾನು ಸುಮಾರಾಗಿ ಅವರ ಮನೆಗೆ ಪ್ರತಿದಿನ ಇಲ್ವೇ ದಿನ ಬಿಟ್ಟು ದಿನ ಆದರೂ ಹೋಗ್ತಾನೇ ಇರ್ತೀನಲ್ಲ. ಯಾವತ್ತೂ ಆಕೆ ಹೀಗೆ ವರ್ತಿಸೋದಿಲ್ಲ. ಆದರೆ ಯಾವುದಾದರೂ ಆಸಕ್ತಿ ಇಲ್ಲದವಳ ಹಾಗೆ ನಿರ್ಲಿಪ್ತವಾಗಿ ಇರೋದಂತೂ ನಿಜ. ಆದರೆ ಆಕೆ ಹುಚ್ಚಿ ಅಂತ ನನಗೇನು ಅನಿಸೋದಿಲ್ಲ. ಪೂರ್ತಿ ಹುಚ್ಚಿ ಇಲ್ಲದೇ ಇರಬಹುದು, ಆದರೆ ಮನಸ್ಸಿಗಂತೂ ಏನೋ ಆಘಾತ ಆಗಿರೋದಂತೂ ನಿಜ ಅಂತ ನನಗನ್ಸುತ್ತೆ. ಅವರ ತಾಯಿಯನ್ನು ಕೇಳಿ ತಿಳ್ಕೊ ಎಂದ ಪ್ರದೀಪ್. ರಜನಿ ನಿಟ್ಟುಸಿರು ಬಿಟ್ಲು. ಅಂತೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಕಷ್ಟಗಳು ಕಾರ್ಪಣ್ಯಗಳು ಇದ್ದೇ ಇರುತ್ತಲ್ಲ. ಎಲ್ಲವೂ ಇದ್ದು ಸುಖವಾಗಿದ್ದೇವೆ ಎಂದುಕೊಳ್ಳಬಲ್ಲವರು ಈ ಪ್ರಪಂಚದಲ್ಲಿಯೇ ಯಾರೂ ಇಲ್ಲ ಅನಿಸುತ್ತೆ ಎಂದುಕೊಂಡ್ಲು ಒಳಗೊಳಗೆ. ಆದರೆ ಪ್ರದೀಪನ ಮುಂದೆ ಆ ಮಾತುಗಳನ್ನು ಆಡಿ ತೋರಿಸಲಿಲ್ಲ. ಅವಳು ಯಾವುದೋ ಯೋಚನೆಯಲ್ಲೇ ಇರೋದನ್ನು ಅರಿತ ಪ್ರದೀಪ್ ಕೂಡ ಮತ್ತೆ ಅವಳಿಗೆ ಏನೋ ಹೇಳಲು ಹೋಗಲಿಲ್ಲ. ಆದರೂ ರಜನಿಗೆ ಆ ವಿಷಯವೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕೊರೆಯುತ್ತಿತ್ತು ಎಂದರೂ ಸುಳ್ಳಿಲ್ಲ. ಮಾರನೆಯ ದಿನ ರಜನಿ ಸುಭದ್ರಮ್ಮನವರ ಮನೆಗೆ ಹೋಗಲು ಆಗಲಿಲ್ಲ. ಒಂದು ರೀತಿಯಲ್ಲೇ ಹೇಳಬೇಕಂದ್ರೆ ಅವರ ಮನೆಗೆ ಹೋಗಲು ಅವಳಿಗೆ ಮನಸ್ಸಿರಲಿಲ್ಲ. 2 ದಿನಗಳ ನಂತರ ಸುಭದ್ರಮ್ಮ ಮಧ್ಯಾಹ್ನ 11 ಗಂಟೆಯಲ್ಲಿ ರಜನಿಯ ಮನೆಗೆ ಬಂದರು. ಒಂದು ಬಟ್ಟಲು ಕಾಫಿ ಪುಡಿ ಇದ್ರೆ ಕೊಡ್ತೀರಮ್ಮ, ನಾಳೆ ತರಿಸ್ಕೊಡ್ತೀನಿ ಎಂದರು. ರಜನಿ ಅವರಿಗೆ ಕಾಫಿ ಪುಡಿ ತುಂಬಿಕೊಟ್ಲು. ನೆನ್ನೆನೇ ವಾಸುಗೆ ಹೇಳಿದೆ ಕಾಫಿ ಪುಡಿ ಆಗೋಗಿದೆ ಅಂತ, ಆದರೆ ತರೋಕೆ ಮರ್ತುಬಿಟ್ಟಿದ್ದಾನೆ, ನಾಳೆ ತರಿಸ್ಕೊಡ್ತೀನಿ ಎಂದರು ಸಂಕೋಚದಿಂದ. ಅಯ್ಯೋ, ಅದಕ್ಕೇನು ಪರವಾಗಿಲ್ಲ, ಇಷ್ಟೇ ಮಾತ್ರಕ್ಕೆ ಅಷ್ಟು ಸಂಕೋಚ ಯಾಕೆ? ಒಂದು ವೇಳೆ ನಮ್ಮ ಮನೆಯಲ್ಲಿ ಏನೂ ಇಲ್ದಿದ್ರೆ ನಿಮ್ಮ ಹತ್ರ ಬಂದು ತಗೊಳ್ಳಲ್ವೇ? ನೀವೇನು ಸಂಕೋಚ ಪಟ್ಕೋಬೇಕಾಗಿಲ್ಲ ಎಂದು ರಜನಿ. ಸುಭದ್ರಮ್ಮ ಏನೂ ಹೇಳಲಿಲ್ಲ. ಸಂಕೋಚದಿಂದ ಒಂದು ಕ್ಷಣ ತಡೆದು ನಿಂತರು. ರಜನಿ ಒಂದು ಬಟ್ಲಿನಲ್ಲಿ ಕಾಫಿ ಪುಡಿಯನ್ನು ತುಂಬಿಕೊಟ್ಲು. ತುಂಬ ಥ್ಯಾಂಕ್ಸ್ ಅಮ್ಮ, ಸಂಜೆ ನಾನು ಆಫೀಸಿಂದ ಬರ್ತಾ ಕಾಫಿ ಪುಡಿ ತರ್ತೇನೆ, ವಾಪಸ್ ಕೊಡ್ತೀನಿ. ಅದನ್ನು ವಾಪಸ್ ಕೊಡಬೇಕು ಅಂತ ನಾನು ಕೇಳೋದಿಲ್ಲ, ನೀವು ಕೊಡೋದು ಬೇಡ. ನಿಮ್ಮ ಹತ್ರ ನಾನು ಎಷ್ಟು ತಗೊತೀನಿ ಅದೆಲ್ಲ ಕೊಟ್ಟರೆ ನೀವು ವಾಪಸ್ ತಗೊತೀರಾ? ಹಾಗಲ್ಲ, ಹಾಗೂ ಅಲ್ಲ ಹೀಗೂ ಅಲ್ಲ. ಸ್ನೇಹ ಅಂದಮೇಲೆ ಕೊಡೋದು ತಗೊಳ್ಳೋದು ಮಾಮೂಲು, ಅದಕ್ಕೆ ಲೆಕ್ಕ ಇಡಬೇಕಾಗಿಲ್ಲ. ಸರಿಯಮ್ಮ, ಯಾರೋ ಬಂದಿದ್ದಾರೆ ಮನೆಗೆ, ಅವರಿಗೆ ಕಾಫಿ ಮಾಡಿಕೊಡ್ಬೇಕು, ಬರ್ತೀನಿ. ಸರಿ. ಮತ್ತೆ 2-3 ದಿನಗಳ ನಂತರ ಮನೆಯ ಕಡೆಗೆ ಹೋಗಲು ಆಗಲೇ ಇಲ್ಲ ರಜನಿಗೆ. ಅಂದು ಪ್ರದೀಪ್ ಬ್ಯಾಂಕಿಗೆ ಹೊರಟ ಮೇಲೆ ಇನ್ನೂ ರಜನಿ ಮನೆಯ ಹೊಳಕ್ಕೆ ಹೋಗಿರಲಿಲ್ಲ. ಅಲ್ಲಿಯೇ ನಿಂತು ನೋಡ್ತಿದ್ಲು. ಹಾಗೆಯೇ ಅವಳ ದೃಷ್ಟಿ ಪಕ್ಕದ ಮನೆಯ ಕಡೆಗೂ ಹೋಯಿತು. ಅವರ ಮನೆಯೊಳಗಿಂದ ಡಾಕ್ಟ್ರು ಹೊರಗೆ ಹೋದರು. ಅವರನ್ನು 5-6 ಬಾರಿ ಪಕ್ಕದ ಮನೆಯಲ್ಲಿ ಕಂಡಿದ್ಲು ರಜನಿ. ಅವರು ಸುಭದ್ರಮ್ಮನವರ BP ಮತ್ತು ಡಯಾಬಿಟಿಸ್ಗೆ ಔಷಧಿ ಕೊಡ್ತಿದ್ರು. ಅವರು ಸುಭದ್ರಮ್ಮನವರ ಹತ್ತಿರದ ನೆಂಟರು ಕೂಡ. ಪಕ್ಕದ ಬೀದಿಯಲ್ಲೇ ಅವರ ಕ್ಲಿನಿಕ್ ಕೂಡ ಇತ್ತು. ಸುಭದ್ರಮ್ಮನವರ BP ಅಥವಾ ಡಯಾಬಿಟಿಸ್ನಲ್ಲಿ ಏನೋ ಸಮಸ್ಯೆಯಾದರೂ ಬಂದು ಹೋಗ್ತಿದ್ದುಂಟು. ಒಮ್ಮೊಮ್ಮೆ ಅವರ ಯೋಗಕ್ಷೇಮ ವಿಚಾರಿಸಲು ಬರ್ತಿದ್ರು. ಡಾಕ್ಟ್ರೇಕೆ ಇವರ ಮನೆಗೆ ಬಂದು ಹೋಗ್ತಿರಬಹುದು? ಸುಭದ್ರಮ್ಮನವರಿಗೆ ಹುಷಾರಿಲ್ವೇ? ಅಥವಾ ಮಾಮೂಲಿನಂತೆ ನೋಡಿ ಹೋಗಲು ಬಂದಿರಬಹುದೇ? ಯಾಕಿರ್ಬೋದು, ಹೋಗಿ ನೋಡ್ಬರ್ಲೆ ಎಂದು ಯೋಚಿಸಿದ್ಲು. ಸಮಯ ನೋಡಿದ್ಲು, ಇನ್ನು 9 ಗಂಟೆ ಅಷ್ಟೇ ಆಗಿತ್ತು. ಈಗ ಹೋದರೆ ಅವಳ ಅಳಿಯ ಮನೆಯಲ್ಲೇ ಇರ್ತಾನೆ, ಅವರ ಮುಂದೆ ಏನಾದರೂ ಕೇಳೋದು ಚೆನ್ನಾಗಿರೋದಿಲ್ಲ ಅಂತ ಆಫೀಸ್ಗೆ ಹೋದ ನಂತರ ಹೋಗಿ ವಿಚಾರಿಸೋಣ ಅಂದ್ಕೊಂಡ್ಳು. ಸುಭದ್ರಮ್ಮನವರ ಅಳಿಯ ಆಫೀಸಿಗೆ 10:15 10:15 ನಡುವೆ ಹೋಗ್ತಿದ್ದ. ಅಷ್ಟರಲ್ಲೇ ನಾನು ಮನೆಯ ಕೆಲಸ, ಸ್ನಾನ, ತಿಂಡಿ ಎಲ್ಲವನ್ನು ಮುಗಿಸೋಣ ಎಂದು ಕೆಲಸದಲ್ಲಿ ತಲ್ಲೀನಲಾದ್ಲು. ಅಂತೂ 10:15 ಹೊತ್ತಿಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ಪಕ್ಕದ ಮನೆಗೆ ಹೋದ್ಲು. ಸುಭದ್ರಮ್ಮನವರೇ ಬಾಗಿಲು ತೆಗೆದರು. ಅವರ ಹಣೆಯ ಕಡೆ ನೋಡಿದ ರಜನಿ ಬೆಚ್ಚಿ ಬಿದ್ಲು. ಹಣೆಯ ಮೇಲೆ ಗಾಯ ಒಂದಿದ್ದು ಅದಕ್ಕೆ ಬ್ಯಾಂಡೇಜ್ ಹಾಕಲಾಗಿತ್ತು. ಅರೆ, ಇದೇನು ಗಾಯ, ಏನಾಯಿತು ಎಂದು ವಿಚಾರಿಸಿದ್ಲು. ಏನಿಲ್ಲ, ಏನೋ ತಗುಲ್ತು ಎಂದು ಮಾತು ಮರೆಸಲು ಅಡಿಗೆ ಮನೆ ಕಡೆ ಹೊರಟರು.
ಅವರ ಹಿಂದೆಯೇ ಓದ್ಲು ರಜನಿ. ಹೇಗಾಯಿತು ಹಣೆ ಮೇಲೆ ಗಾಯ? ಅಟ್ಟದ ಮೇಲೆ ಸಾಮಾನು ತೆಗಿತಾ ಇದ್ದಾಗ ಒಂದು ಡಬ್ಬ ಬಂದು ಹಣೆಯ ಮೇಲೆ ಬಿತ್ತು. ಅದು ಸುಳ್ಳೆಂದೆನಿಸಿತು ರಜನಿಗೆ. ಆದರೆ ಹಾಗೆಂದು ಹೇಳಲು ಸಾಧ್ಯವೇ? ಅವರು ಕಾಫಿ ತಂದು ರಜನಿಗೆ ಕೊಟ್ಟು ಅವಳ ಎದುರಿಗೆ ಕೂತರು. ತಾವು ಒಂದು ಕಪ್ ತೆಗೆದುಕೊಂಡು, ನಿಮ್ಮನ್ನು ಒಂದು ವಿಷಯ ಕೇಳಲಾ? ಕಾಫಿ ಕುಡಿಯುತ್ತಲೇ ಪ್ರಶ್ನಿಸಿದ್ಲು. ಹೇಳಿದ್ನಲ್ಲ, ಅಟ್ಟದ ಮೇಲೆ ತೆಗಿತಾ ಇದ್ದಾಗ ಪಾತ್ರೆ ಹಣೆ ಮೇಲೆ ಬಿತ್ತು ಅಂತ. ನಾನು ಕೇಳ್ತಾ ಇರೋದು ಅದಲ್ಲ. ಮತ್ತೆ ಅನುಮಾನದಿಂದ ಕೇಳಿದ್ರು. ಅದೇ ಅವತ್ತು ನಿಮ್ಮ ಮಗಳು ಎಲ್ಲರನ್ನೂ ಬೈತಾ ಸಾಮಾನೆಲ್ಲ ಎತ್ತಿ ಎಸಿತಾ ಇದ್ಲಲ್ಲ, ಅದನ್ನು. ರಜನಿ ಅಷ್ಟು ನೇರವಾಗಿ ಕೇಳಿದಾಗ ಏನು ಹೇಳಬೇಕು ತಿಳಿಯದೆ ಒಂದು ಕ್ಷಣ ತಬ್ಬಿಬ್ಬಾದ್ರು ಸುಭದ್ರಮ್ಮ. ನಂತರ ಸವರಿಸ್ಕೊಂಡು, ಓ ಅದಾ, ಅದು ಅವರಿಬ್ಬರು ಗಂಡ ಹೆಂಡತಿ ಮಧ್ಯದ ಜಗಳ ಅಷ್ಟೇ ಎಂದರು. ಈ ಬಾರಿಯೂ ಅವರು ಸುಳ್ಳು ಹೇಳ್ತಿದ್ದಾರೇನೋ ಅನಿಸಿತು ರಜನಿಗೆ. ಗಂಡ ಹೆಂಡ್ತಿರ ಜಗಳ ಎಲ್ಲರ ಮನೆಯಲ್ಲೂ ಇರೋದೆ. ಅಷ್ಟಕ್ಕೆ ಸಿಕ್ಕಿದ್ನೆಲ್ಲ ಎಸಿತಾರಾ? ನನ್ನ ಮಗಳು ಯಾವಾಗಲೂ ಹಾಗೆ, ತುಂಬ ಕೋಪಿಷ್ಟೆ. ಮೂಗಿನ ಮೇಲೆ ಇರುತ್ತೆ ಅವಳಿಗೆ ಕೋಪ. ಒಂದೊಂದು ಸಾರಿ ಕೋಪ ತೀರಾ ಜಾಸ್ತಿ ಆದಾಗ ಹಾಗೆ ಕೈಗೆ ಸಿಕ್ಕಿದ್ದನ್ನು ಎಸಿತಾಳೆ. ಮಕ್ಕಳು ಮರಿ ಅಂತ ಕೂಡ ನೋಡಲ್ಲ ಎಂದು ತಿಪ್ಪೆ ಸಾರಿಸಿದ್ರು. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ ಎಂದು ಕೇಳಬೇಕೆಂದ್ಕೊಂಡ್ಳು ರಜನಿ. ಅವರೇನು ಬಚ್ಚಿಡ್ತಿದ್ದಾರೆ ಎಂದೆನಿಸಿತು ರಜನಿಗೆ. ಆದರೆ ಏನೂ ಕೇಳದೆ ಮನೆಗೆ ಹೋದ್ಲು. ಈ ಘಟನೆಯಾಗಿ 1 ತಿಂಗಳು ಕಳೆದಿತು. ರಜನಿ ಸುಭದ್ರಮ್ಮನವರನ್ನು ಹೆಚ್ಚು ಒತ್ತಾಯ ಮಾಡಿ ಕೇಳಲಿಲ್ಲ. ಮಾಮೂಲಿಯಾಗಿಯೇ ಅವರ ಮನೆಗೆ ಹೋಗಿ ಬರ್ತಿದ್ಲು. ಅಂದು ಸುಭದ್ರಮ್ಮನವರು ಮನೆಯಲ್ಲಿ ಕಾಲಿಟ್ಟಾಗ ಶಾಲಿನಿ ಕೂಗಾಡ್ತಿದ್ಲು. ಎಲ್ಲರೂ ಹಾಳಾಗೋಗಿ ನಾನು ಭಾಳ ಹಾಳು ಮಾಡಿದ್ರಲ್ಲ ಎಂದು. ಸುಭದ್ರಮ್ಮನವರು ಏನೋ ಹೇಳಲು ಹೋದರು. ಅವರನ್ನು ಹಿಡಿದು ತಳ್ಳಿದ್ಲು ಶಾಲಿನಿ. ಸುಭದ್ರಮ್ಮ ಬಂದು ಬೀಳೋದ್ರಲ್ಲಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಜನಿ ಅವರನ್ನು ಹಿಡಿದುಕೊಂಡ್ಳು. ಏನಾಯ್ತಮ್ಮ ಶಾಲಿನಿ ಎಂದು ಕೇಳುವಷ್ಟರಲ್ಲಿ ಒಂದು ಹೂದಾನಿ ಬಂದು ರಜನಿಯ ಹಣೆಗೆ ಅಪ್ಪಳಿಸಿತು. ಅಮ್ಮ, ನೋವಿನಿಂದ ಕಿರ್ಚಾಡಿದ್ಲು ಶಾಲಿನಿ. ಅಯ್ಯಯ್ಯೋ, ಏನಾಯ್ತಮ್ಮ? ಈಗ ರಜನಿಯನ್ನು ಹಿಡಿದುಕೊಳ್ಳಲು ಸರದಿ ಸುಭದ್ರಮ್ಮನವರದಾಯಿತು. ಹಣೆಯನ್ನು ಹಿಡಿದುಕೊಂಡಿದ್ಲು ರಜನಿ. ಏನಾಯ್ತಮ್ಮ? ಎಲ್ಲಿ ನೋಡೋಣ. ಅವಳ ಕೈಯನ್ನು ಹಣೆಯ ಮೇಲಿಂದ ಬಿಡಿಸಿ ನೋಡಿದ್ರು. ಅಲ್ಲಿ ಕೆಂಪಾಗಿ ಕಾಸಿನಗಲ ಗಾಯವಾಗಿತ್ತು. 1 ನಿಮಿಷ ಇರಮ್ಮ ಎಂದು ಅವಳನ್ನು ಅಲ್ಲಿಯೇ ಕೂರಿಸಿ ರೂಮ್ಗೆ ಓಡಿ ಹೋದರು. ಯಾವುದೋ ಒಂದು ಆಯಿಂಟ್ಮೆಂಟ್ ಕೈಯಲ್ಲಿ ಹಿಡಿದುಕೊಂಡು ಬಂದವರೇ ಅದರಿಂದ ಸ್ವಲ್ಪ ಔಷಧಿಯನ್ನು ತೆಗೆದು ಅವಳ ಗಾಯದ ಮೇಲೆ ಹಾಕಿದರು. ಅಮ್ಮ ಎಂದು ನೋವಿನಿಂದ ಕಿರ್ಚಾಡಿದ್ಲು ರಜನಿ. ಕ್ಷಮಿಸಮ್ಮ, ನನ್ನ ಮಗಳಿಂದ ನಿನಗೆ ತುಂಬ ತೊಂದರೆ ಆಯಿತು. ರಜನಿ ಏನೂ ಹೇಳಲಿಲ್ಲ. ಗಾಯದ ಸುತ್ತಮುತ್ತ ಮತ್ತಷ್ಟು ಔಷಧಿಯನ್ನು ಸವರಿ ಬಾಮ ಎಂದು ಅವಳನ್ನು ಎಬ್ಬಿಸಿದ್ರು. ರಜನಿ ಏನು ಹೇಳದೆ ಎದ್ಲು. ಅವಳನ್ನು ಅಡಿಗೆ ಮನೆಗೆ ಕರೆದುಕೊಂಡು ಬಂದು ಅಲ್ಲೇ ಇದ್ದು ಕುರ್ಚಿಯ ಮೇಲೆ ಕೂರಿಸಿ ಕಾಫಿ ಡಿಕಾಕ್ಷನ್ಗೆ ಬಗ್ಗಿಸಿ ಕಾಫಿ ಮಾಡಿದ್ರು. ತಗೊಳಮ್ಮ, ಬಿಸಿ ಬಿಸಿಯಾಗಿ ಸ್ವಲ್ಪ ಕಾಫಿ ಕುಡಿ ಎಂದು ಅವಳಿಗೆ ಕೊಟ್ಟರು. ರಜನಿ ಏನು ಹೇಳದೆ ಕಾಫಿ ಕುಡಿದ್ಲು. ಡಾಕ್ಟ್ರ್ ಹತ್ರ ಹೋಗಿ ಬರೋಣವಾ? ಅಯ್ಯೋ, ಇಷ್ಟಕ್ಕೆಲ್ಲ ಡಾಕ್ಟ್ರ್ ಹತ್ರ ಯಾಕೆ? ಏನೂ ಬೇಡ ಎಂದ್ಲು ರಜನಿ ನೋವಿನಿಂದ ಹಣೆ ಮುಟ್ಕೊಳ್ಳುತ್ತಾ. 1 ನಿಮಿಷ ಇರು ಬಂದೆ ಎಂದು ಹೊರಾಂಗಣಕ್ಕೆ ಹೋಗಿ ಬಂದರು. ಅವರು ಬಂದು ಡಾಕ್ಟರ್ಗೆ ಫೋನ್ ಮಾಡಿ ಬಂದರು. ಗಾಯ ತುಂಬ ನೋಯ್ತಾ ಇದೆಯಾ? ಸದ್ಯ ಇನ್ನು ಸ್ವಲ್ಪ ಕೆಳಕ್ಕೆ ಬಿದ್ದಿದ್ರೆ ಕಣ್ಣಿಗೆ ಏಟಾಗಿರೋದೋ. ದೇವರು ದೊಡ್ಡವನು ಎಂದು ನಿಟ್ಟುಸಿರುಬಿಟ್ರು ಸುಭದ್ರಮ್ಮ. ಇಷ್ಟಕ್ಕೂ ಹಾಗ್ಯಾಕೆ ಎಸೆದ್ಲು ನಿಮ್ಮ ಮಗಳು? ನನ್ನ ಮೇಲೆ ಎಸೆಯೋಕೆ ಬಂದ್ಲು. ಆದರೆ ದುರದೃಷ್ಟವಶ ಅದು ನಿನಗೆ ತಗಲಿತು. ಅದೇ ಯಾಕೆ ಎಸೆದಿದ್ದು ಅಂತ. ಅವಳಿಗೆ ನನ್ನ ಮೇಲೆ ಕೋಪ. ನಿಮ್ಮ ಮೇಲೆ ಕೋಪನಾ? ಯಾಕೆ? ಕೋಪ ಇದ್ದರೆ ಕೈಗೆ ಸಿಕ್ಕಿದ್ದನ್ನು ಎತ್ತಿ ಎಸೆದ್ಬಿಟ್ರೆ ಹೇಗೆ? ಹಣೆಗೆ ತಗಲಿತು, ಪರವಾಗಿಲ್ಲ. ಕಣ್ಣಿಗೆ ತಗಲಿದ್ರೆ ಏನು ಗತಿ? ಏನು ಮಾಡೋದಮ್ಮ? ಒಂದೊಂದು ಸಾರಿ ಅವಳಿಗೆ ಮೈ ಮೇಲೆ ದೆವ್ವ ಬಂದವಳು ಹಾಗಾಡ್ತಾಳೆ. ಅದು ಯಾಕೆ ಹಾಗಾಡ್ತಾಳೆ? ಎಲ್ಲ ನಮ್ಮ ಕರ್ಮ. ಹಣೆ ಚಚ್ಕೊಂಡ್ರು ಸುಭದ್ರಮ್ಮ. ಏನಾಯಿತು ಅಂತ ಹೇಳ್ಬಹುದಾ? ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಯಿತು. 1 ನಿಮಿಷ ಎಂದು ಸುಭದ್ರಮ್ಮ ಎದ್ದು ಹೋಗಿ ಬಾಗಿಲು ತೆಗೆದರು. ಬನ್ನಿ ಡಾಕ್ಟರ್. ಸುಭದ್ರಮ್ಮ ಸ್ವಾಗತಿಸಿದ್ರು. ಎಲ್ಲಿ ಪೇಷಂಟ್? ಕೂತ್ಕೊಳ್ಳಿ, 1 ನಿಮಿಷ ಕರ್ಕೊಂಡು ಬರ್ತೀನಿ ಎಂದು ಒಳಗೆ ಬಂದು ರಜನಿ, ಬಾಮ್ಮ, ಡಾಕ್ಟ್ರು ಬಂದಿದ್ದಾರೆ ಎಂದರು. ಅಯ್ಯೋ, ಇಷ್ಟು ಸಣ್ಣ ಗಾಯಕ್ಕೆ ಡಾಕ್ಟ್ರನ್ನ ಯಾಕೆ ಕರೆದ್ರಿ? ಹೇಗೂ ಡಾಕ್ಟ್ರು ಮಧ್ಯಾಹ್ನ ಬರ್ತಿದ್ರು.
ಈಗ ಬನ್ನಿ ಅಂತ ನಾನೇ ಫೋನ್ ಮಾಡಿದೆ. ಅಯ್ಯೋ, ಅಂಥದ್ದೇನೂ ಆಗಿಲ್ಲ ಬಿಡಿ ಎಂದು ರಜನಿ ಕುಸಿರಾಡಿದ್ರು. ಡಾಕ್ಟ್ರು ಹಾಲಿಗೆ ಬಂದರು. ಎಲ್ಲಿ ನೋಡೋಣ ಎಂದು ರಜನಿ ಗಾಯವನ್ನು ಪರೀಕ್ಷಿಸಿದ್ರು. ಪರವಾಗಿಲ್ಲ, ತೊಂದರೆ ಏನೂ ಇಲ್ಲ, 4-5 ದಿನದಲ್ಲಿ ಗಾಯ ಮಾಯುತ್ತೆ. ಆದರೂ ಹೂದಾನಿಯಿಂದ ಗಾಯ ಆಗಿರೋದ್ರಿಂದ ಸೇಫರ್ ಸೈಡ್ ಒಂದು ಆ್ಯಂಟಿ ಇಂಜೆಕ್ಷನ್ ಹಾಕಿಬಿಡ್ತೀನಿ ಎಂದು ಸಿದ್ಧ ಮಾಡಿಕೊಳ್ಳತೊಡಗಿದ್ರು. ಡಾಕ್ಟರ್ ಬೇಡ, ಏನಂಥ ಗಾಯ ಆಗಿಲ್ಲ ಎಂದು ರಜನಿ ಹೇಳ್ತಿದ್ರು ಕೇಳದೆ ಅವಳ ತೋಳಿಗೆ ಇಂಜೆಕ್ಷನ್ ಕೊಟ್ಟೇ ಬಿಟ್ರು. ಅಂತೂ ತೊಂದರೆ ಏನೂ ಇಲ್ಲ ಅಂತ ನನಗೂ ಗೊತ್ತು. ಆದರೆ ರೋಲ್ ಮೆಟಲ್ನಿಂದ ಆಗಿರೋದ್ರಿಂದ ಮುಂದೆ ಏನೂ ತೊಂದರೆ ಆಗಬಾರ್ದು ಅಂತ ಕೊಟ್ಟಿದ್ದಷ್ಟೆ ಎಂದು ತಮ್ಮ ಕಿಟ್ನೊಳಗಿನಿಂದ ಒಂದು ಸಣ್ಣ ಟ್ಯೂಬನ್ನು ತೆಗೆದು ರಜನಿ ಕೈಗೆ ಕೊಡುತ್ತಾ, ಈ ಕ್ರೀಮನ್ನು ದಿನಕ್ಕೆ 4-5 ಬಾರಿ ಹಚ್ಚಿ, ಎಲ್ಲ ಸರಿ ಹೋಗುತ್ತೆ ಎಂದರು. ಈಗ ನಿಮ್ಮ ಆರೋಗ್ಯ ಹೇಗಿದೆ? ಸುಭದ್ರಮ್ಮನವರನ್ನು ವಿಚಾರಿಸಿದ್ರು ಡಾಕ್ಟ್ರು. ಪರವಾಗಿಲ್ಲ, ಚೆನ್ನಾಗಿದೆ. ಮಾತ್ರೆಗಳೆಲ್ಲ ಸರಿಯಾಗಿ ತಗೊತಾ ಇದ್ದೀರಾ ತಾನೇ? ಹ್ಞೂ, ಹಾಗಾದರೆ ನಾನಿನ್ನು ಬರ್ತೀನಿ. ಸ್ವಲ್ಪ ಕಾಫಿ ತರ್ತೀನಿ ಎಂದು ಡಾಕ್ಟರ್ ಮಾತಿಗೆ ಕಾಯದೆ ಒಳಗೆ ಹೊರಟೇ ಹೋದರು ಸುಭದ್ರಮ್ಮ. 1-2 ನಿಮಿಷಗಳಲ್ಲೇ ಅವರಿಗೆ ಕಾಫಿ ತಂದರು. ಕಾಫಿ ಕುಡಿದು ಮತ್ತೊಮ್ಮೆ ಹೇಳಿ ಡಾಕ್ಟ್ರು ಹೊರಟೋದ್ರು. ನಾನು ಹೋಗ್ತೀನಿ, ಬಾಮ್ಮ, ನಾನು ನಿನ್ನನ್ನು ಮನೆಗೆ ಬಿಟ್ಟು ಬರ್ತೀನಿ. ಅರೆ, ಎಷ್ಟು ಮಹಾ ದೂರ ಹೋಗ್ಬೇಕು ನಾನು? ಇರು ಎಂದು ರಜನಿಯ ಹಿಂದೆಯೇ ಬಂದರು. ಅವಳ ಮನೆಗೆ ಹೋದ ಮೇಲೆ ಮತ್ತೊಮ್ಮೆ ನಿನ್ನ ಕ್ಷಮೆ ಕೇಳ್ತಾ ಇದ್ದೀನಮ್ಮ. ನನ್ನ ಮಗಳು ಹೀಗೆ ಮಾಡಿದ್ದಕ್ಕೆ. ರೆಸ್ಟ್ ತಗೋ, ನಾನು ಮಧ್ಯಾಹ್ನ ಬಂದು ನೋಡ್ತೀನಿ. ಏನಾದರೂ ಸಹಾಯ ಬೇಕಿದ್ರೆ ಕೇಳೋದಕ್ಕೆ ಹಿಂಜರಿಬೇಡ. ನಾನು ಅಡುಗೆ ಕೆಲಸ ಮಾಡಬೇಕು, ಬರ್ತೀನಿ, ದಯವಿಟ್ಟು ಕ್ಷಮಿಸು ಎಂದು ಕೈ ಮುಗಿದು ಅವಳ ಮಾತಿಗೂ ಕಾಯದಂತೆ ಹೊರಟೋದ್ರು. ತಾನೆಲ್ಲ ಏನಾದರೂ ಕೇಳಿಬಿಡ್ತಾಳೇನೋ ಎಂದು ಅವರು ಬೇಗ ಹೊರಟೇ ಹೋದರು. ಮನಸ್ಸಿನಲ್ಲೇ ಹೇಳ್ಕೊಂಡು ರಜನಿ ತಲೆ ನೋಯ್ತಾ ಇತ್ತು. ಈ ವಿಷಯವನ್ನು ಪ್ರದೀಪ್ಗೆ ಫೋನ್ ಮಾಡಿ ತಿಳಿಸೋಣವೇ ಎಂದ್ಕೊಂಡ್ಳು. ತಿಳಿಸಿದ್ರೆ ಸುಮ್ಮನೆ ಗಾಬರಿಯಾಗಿ ಕೆಲಸ ಬಿಟ್ಟು ಬರ್ತಾರೆ ಎಂದ್ಕೊಂಡು ಫೋನ್ ಮಾಡದೆ ಉಳಿದ್ಲು. ಮಧ್ಯಾಹ್ನ ಸುಭದ್ರಮ್ಮನವರು ಬಂದು ಹೇಗಿದೆಯಮ್ಮ ಎಂದು ವಿಚಾರಿಸ್ಕೊಂಡ್ರು. ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಅಡುಗೆ ಮಾಡಿಟ್ಟಿದ್ದೀಯೋ ಇಲ್ವೋ? ಏನಾದರೂ ಮಾಡಿಕೊಡ್ಲಾ? ಇಲ್ಲ, ನಾನು ಮಾಡಿಟ್ಟಿದ್ದೀನಿ. ಬೇರೆ ಏನಾದರೂ ಸಹಾಯ ಮಾಡಿಕೊಡ್ಲಾ? ಏನೂ ಬೇಡ. ಹಾಗಾದರೆ ನಾನು ಹೋಗ್ಲಾ? ಸ್ಕೂಲಿಂದ ಮಗು ಬರೋ ಟೈಮ್ ಆಯಿತು, ಅದಕ್ಕೆ ಊಟ ಕೊಡಬೇಕು. ಹಾಗೇ ಆಗಲಿ. ಡಾಕ್ಟ್ರು ಕೊಟ್ಟ ಕ್ರೀಮನ್ನು ಗಾಯಕ್ಕೆ ಹಚ್ಚಿದ್ಯಾ? ಹ್ಞೂ, 2 ಸಾರಿ ಹಚ್ಚಿದ್ದೆ. ನಾನಿನ್ನು ಬರಲಾ? ಸರಿ. ತಾನೇನು ಕೇಳಿಬಿಡ್ತೀನೋ ಅವರನ್ನು ಎಂದು ಅವರು ಯಾವ ಮಾತಿಗೂ ಆಸ್ಪದ ಕೊಡದಂತೆ ಹೊರಟೇ ಹೋದರು ಎಂದ್ಕೊಂಡ್ಳು ರಜನಿ. ಮಧ್ಯಾಹ್ನದ ಹೊತ್ತಿಗೆ ನೋವು ಸ್ವಲ್ಪ ಹೆಚ್ಚಾಗಿತ್ತು. ಆ್ಯಂಟಿ ಟಿಟಾನ್ಸ್ ಇಂಜೆಕ್ಷನ್ ಕೊಟ್ಟಿದ್ದರ ಪರಿಣಾಮವೋ ಅಥವಾ ಮತ್ತೇನೋ ತಿಳಿಯದು. ಮಧ್ಯಾಹ್ನ ಊಟ ಮುಗಿಸಿ ಮಲಗೇ ಬಿಟ್ಲು. ಎದ್ದು ನೋಡಿದ್ರೆ 5 ಗಂಟೆ. ಅರೆ, ಪ್ರದೀಪ್ ಬರೋ ಟೈಮ್ ಆಯಿತು ಎಂದು ಕುರುಕು ತಿಂಡಿ ತೆಗೆದಿಟ್ಲು. ಕಾಫಿನೂ ಮಾಡಿಟ್ಲು. ಪ್ರದೀಪ್ ಸಂಜೆ ಬಂದವನೇ ಅವಳ ಹಣೆಯ ಮೇಲಿನ ಗಾಯವನ್ನು ನೋಡಿ ಗಾಬರಿಯಿಂದ ಏನಾಯಿತು, ಈ ಗಾಯ ಹೇಗಾಯಿತು ಎಂದು ಕೇಳಿದ. ಅರೆ, ಗಾಬರಿ ಆಗೋ ಅಂಥದ್ದೇನೂ ಇಲ್ಲ. ಸಾಮಾನು ಎತ್ತಿಡ್ತಾ ಇದ್ದೆ, ಒಂದು ಹಣೆ ಮೇಲೆ ಬಿತ್ತು ಎಂದ್ಲು. ಅದಕ್ಕೆ ನಾನು ಹೇಳೋದು, ಒಬ್ಬೊಬ್ಬಳೆ ಏನು ಮಾಡಬೇಡ ಅಂತ. ನೀನು ಕೇಳೋದೇ ಇಲ್ಲ. ಈಗ ಅಂಥದ್ದೇನೂ ಆಗಿಲ್ಲ. ಮೊದಲು ತಿಂಡಿ ತಿಂದು ಸುಧಾರಿಸ್ಕೊಳ್ಳಿ ಎಂದ್ಲು. ಅವನು ಮುಂದೆ ಕುರುಕುಲು ತಿಂಡಿಯ ತಟ್ಟೆ ಹಿಡಿಯುತ್ತಾ, ತಿಂಡಿ ತಂದು ಕಾಫಿ ಕುಡಿದು ಸುಧಾರಿಸ್ಕೊಂಡ್ಮೇಲೆ ನಾನು ಅಷ್ಟೊಂದು ಸಾರಿ ನಿನಗೆ ಹೇಳ್ತೀನಿ, ಸಾಮಾನೆಲ್ಲ ಎತ್ತಿ ಇಳಿಸಬೇಡ, ನಾನು ಸಹಾಯ ಮಾಡ್ತೀನಿ ಅಂತ. ಆದರೆ ನೀನು ಕೇಳೋದೇ ಇಲ್ಲ. ನನ್ನ ಮಾತಂದರೆ ನಿನಗೆ ಲೆಕ್ಕಕ್ಕಿಲ್ಲ. ಈಗ ನೋಡು ಹೇಗೆ ಗಾಯ ಮಾಡ್ಕೊಂಡಿದೀಯಾ ಅಂತ ನಿಷ್ಠುರವಾಗಿ ಹೇಳಿದ. ಅರೆ, ಅಷ್ಟೊಂದು ಭಾರದ ಸಾಮಾನು ನಮ್ಮ ಮನೆಯಲ್ಲಿ ಎಲ್ಲಿ ಏನಿದೆ ಹೇಳಿ? ಇಷ್ಟಕ್ಕೂ ಇದು ಏನೋ ಬಿದ್ದಿದ್ದರಿಂದ ಆದ ಗಾಯವಲ್ಲ. ಮತ್ತೆ ಏನು ಸಾಮಾನು ಬಿತ್ತು ಅಂತ ಹೇಳಿದೆ? ಬ್ಯಾಂಕಿನಿಂದ ಬಂದ ತಕ್ಷಣ ನಿಮಗೆ ಏನಾದರೂ ಹೇಳಿ ಯಾಕೆ ಬೇಸರ ಮಾಡಬೇಕು ಅಂತ ಹಾಗೆ ಹೇಳಿದೆ ಅಷ್ಟೆ. ಅಂದರೆ ಅರ್ಥವಾಗದೆ ಪ್ರಶ್ನಿಸಿದ ಪ್ರದೀಪ್. ಅಂದ್ರೇನು? ಈ ಗಾಯ ಹೇಗಾಯಿತು ಅಂತ. ಹೇಗಾಯಿತು ಅಂದರೆ ಎಂದು ಎಲ್ಲ ವಿಷಯವನ್ನು ತಿಳಿಸಿದ್ಲು ರಜನಿ. ಅರೆ, ಅವಳಿಗೇನು ಮೆಂಟಲ್ಲ ಅಪ್ಸೆಟ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೆ. ಆದರೆ ಸಿಕ್ಕಿದ್ದನ್ನು ತೆಗೆದು ಎಸೆಯೋ ಮಟ್ಟಿಗೆ ಅವಳಿಗೆ ಹುಚ್ಚಿದೆ. ಅಂದ್ಕೊಂಡಿರಲಿಲ್ಲ ಇಂತಹ ಡೇಂಜರಸ್ ಮನುಷ್ಯರನ್ನು ರೂಮಲ್ಲಿಟ್ಟು ಬೀಗ ಹಾಕಬೇಕಷ್ಟೆ.
ಇನ್ನು ದೊಡ್ಡ ಗಾಯ ಆಗಿದ್ರೆ, ಇಲ್ಲ ಕಣ್ಣಿಗೆ ತಾಗಿದ್ರೆ ಏನು ಗತಿ? ಪಕ್ಕದ ಮನೆಯಾತನನ್ನು ಕೇಳ್ತೀನಿ ತಾಳು, ಕೋಪದಿಂದ ಹೇಳಿದ ಪ್ರದೀಪ್. ರೀ ಸಮಾಧಾನ ತಂದ್ಕೊಳ್ಳಿ, ಅವಳ ವಿಷಯ ಏನು ಅಂತ ನಮಗೆ ತಿಳಿಯೋದು. ಅವಳಿಗೆ ಏನಾಗಿದೆಯೋ ಏನೋ, ನಾರ್ಮಲ್ ಆಗಿ ಇದ್ದಿದ್ರೆ ಹೀಗೆ ವರ್ತಿಸ್ತಾ ಇದ್ರಾ ಹೇಳಿ? ನೀವು ಯಾರನ್ನೂ ಏನೂ ಕೇಳೋದು ಬೇಡ, ನಾನೇ ತಿಳ್ಕೊತೀನಿ ವಿಷಯ ಏನು ಅಂತ. ವಿಷಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಿ ಇನ್ನೇನಾದರೂ ಎತ್ತಿ ನಿನ್ನ ತಲೆ ಮೇಲೆ ಎಸಿತಾಳೆ. ಹಾಗೇನೂ ಆಗೋಲ್ಲ ರೀ. ಇಷ್ಟಕ್ಕೂ ಗಾಯಕ್ಕೆ ಏನು ಹಚ್ಚಿದೀಯಾ? ಡಾಕ್ಟ್ರು ಏನು ಕೊಟ್ಟಿದ್ದಾರೆ? ಅಂದರೆ ಡಾಕ್ಟ್ರ್ ಹತ್ರ ಹೋಗಿದ್ಯಾ? ನಾನು ಹೋಗಲಿಲ್ಲ, ಅವರೇ ಕರೆಸಿದ್ರು. ಯಾರನ್ನ? ಅದೇ ಇವರ ಬಂಧು ಒಬ್ಬರು ಇದೇ ಬೀದಿಯಲ್ಲಿ ಕ್ಲಿನಿಕ್ ಇಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತೀನಲ್ಲ, ಆ ಡಾಕ್ಟ್ರು. ಮೆಟಲ್ನಿಂದ ಮಾಡಿದ ಹೂದಾನಿಯಿಂದ ಆ ಗಾಯ ಆಗಿದ್ದರಿಂದ ಹೇಗಾದರೂ ಆಗಲಿ ಅಂತ ಒಂದು ಆ್ಯಂಟಿ ಟಿಟಾನ್ಸ್ ಇಂಜೆಕ್ಷನ್ ಕೂಡ ಕೊಟ್ಟರು. ಹಚ್ಚೋದಕ್ಕೆ ಈ ಕ್ರೀಮ್ ಕೊಟ್ಟರು. ಹಾಗಾದರೆ ಗಾಯ ಜೋರಾಗೇ ಇರಬೇಕು. ಎಲ್ಲಿ ನೋಡೋಣ ಎಂದು ಗಾಯವನ್ನು ನೋಡಿದ. ಸದ್ಯ ಕಣ್ಣಿಗೆ ಬಿದ್ದಿಲ್ಲ ಏಟು, ಅದೇ ಪುಣ್ಯ. ಹೌದು, ಮಾರನೆಯ ದಿನ ಯಾವುದೋ ರಜೆ ಇದ್ದಿದ್ದರಿಂದ ಆಫೀಸು ಬ್ಯಾಂಕ್ಗಳಿಗೆ ರಜೆ ಇತ್ತು. ಹಾಗಾಗಿ ರಜನಿಯು ಅವರ ಮನೆ ಕಡೆ ಹೋಗಲಿಲ್ಲ. ಸುಭದ್ರಮ್ಮನೂ ಇತ್ತ ತಲೆ ಹಾಕಿರಲಿಲ್ಲ. ಅದರ ಮಾರನೆಯ ದಿನ ಪ್ರದೀಪ್ ಬ್ಯಾಂಕಿಗೆ ಅತ್ತ ಓದನೋ ಇಲ್ವೋ, ಇತ್ತ ಸುಭದ್ರಮ್ಮ ಹಾಜರಾದರು. ನಿನ್ನೆ ಎಲ್ಲ ಬರೋಕೆ ಆಗಲೇ ಇಲ್ಲ, ನಿನ್ನ ಯಜಮಾನ್ರು ಇರ್ತಾರೆ ಅಂತ. ಈಗ ಹೇಗಿದೆ? ಚೆನ್ನಾಗಿದೆ. ನಿಮ್ಮ ಯಜಮಾನ್ರು ಏನಾದರೂ ಬೈದ್ರಾ? ಛೇ, ಏನೂ ಬೈದಿಲ್ಲ. ನಿಜ ತಾನೇ? 100ಕ್ಕೆ 100ರಷ್ಟು ನಿಜ. ಸದ್ಯ ನಾನು ತುಂಬ ಹೆದರಿದ್ದೆ ಏನು ಬೈತಾರೋ ಅಂತ. ಇಷ್ಟು ಸಣ್ಣ ವಿಷಯಕ್ಕೆ ಯಾರು ಬೈತಾರೆ ಹೇಳಿ? ಇದೇನು ಸಣ್ಣ ವಿಷಯವಲ್ಲ. ಬೇರೆ ಯಾರಾದರೂ ಆಗಿದ್ರೆ ದೊಡ್ಡ ರಂಪ ಮಾಡ್ತಿದ್ರು. ರಜನಿ ಏನೂ ಹೇಳದೆ ಸುಮ್ಮನೆ ನಿಂತಳು. ಸುಭದ್ರಮ್ಮನವರು ಕೂಡ ಮೌನವಾಗಿಯೇ ನಿಂತರು. ಒಂದು ಮಾತು ಕೇಳಲೇ? ರಜನಿಯು ಕೇಳಲೋ ಬೇಡವೋ ಎಂಬಂತೆ ಒಂದು ಕ್ಷಣ ತಡೆದ್ಲು. ಸುಭದ್ರಮ್ಮನವರಿಗೆ ತಿಳಿಯಿತು. ಮೊನ್ನೆಯ ದಿನ ಶಾಲಿನಿ ವರ್ತಿಸಿದ ಬಗ್ಗೆಯೇ ರಜನಿ ಕೇಳ್ತಾಳೆಂದು. ಆದರೆ ಅದನ್ನು ತೋರಿಸ್ಕೊಳ್ದೆ ಸುಮ್ಮನೆ ನಿಂತರು. ಏನು ಹೇಳಬೇಕು ತಿಳಿಯದೆ. ಒಂದು ಗಳಿಗೆ ಸುಮ್ಮನಿದ್ದ ರಜನಿ ಹೇಳಿದ್ಲು, ನಿಮ್ಮ ಮನಸ್ಸಿಗೆ ಬೇಸರ ಅಂತ ಅನ್ಸೋದಾದರೆ ಕೇಳಲ್ಲ ಎಂದ್ಲು. ನನಗೆ ಗೊತ್ತಮ್ಮ, ನೀನು ಏನು ಕೇಳಬೇಕು ಅಂತಿದೀಯ ಅಂತ. ಪರವಾಗಿಲ್ಲ ಕೇಳು, ನಿಟ್ಟಿಸಿರು ಬಿಡುತ್ತಾ ಹೇಳಿದ್ರು. ಅದೇ ಮೊನ್ನೆ ಶಾಲಿಗೆ ಹಾಗೆ ಯಾಕೆ ವರ್ತಿಸಿದ್ರು ಅಂತ ಕೇಳೋದಕ್ಕೆ ಅಷ್ಟೆ. ಜೋರಾಗಿ ನಿಟ್ಟಿಸಿರು ಬಿಟ್ಟು ಸುಭದ್ರಮ್ಮ ಹೇಳಿದ್ರು. ಅದೆಲ್ಲ ಒಂದು ದೊಡ್ಡ ಕತೆ, ಇನ್ನೊಂದು ದಿನ ಹೇಳ್ತೀನಿ. ಒಲೆ ಮೇಲೆ ಅಡಿಗೆಗೆ ಇಟ್ಟು ಬಂದಿದ್ದೀನಿ. ಅಡಿಗೆ ಮಾಡೋದು ಲೇಟ್ ಆದರೆ ವಾಸುಗೆ ಕ್ಯಾರಿಯರ್ ಕಳ್ಸೋಕ್ಕೆ ಲೇಟ್ ಆಗುತ್ತೆ ಎಂದರು. ಸರಿ, ನೀವು ಹೋಗಿ ಅಡುಗೆ ಮಾಡಿ, ಇನ್ನೊಂದು ದಿನ ಅದೆಲ್ಲ ಹೇಳುವಿರಂತೆ. ನಿಮ್ಗೇನು ಬೇಸರವಿಲ್ಲದೆ ಹೋದರೆ. ಬೇಸರ ಪಟ್ಕೊಂಡು ಸಾಕಾಗಿ ಹೋಗಿದೆಯಮ್ಮ. ಈಗ ಇದರ ಬಗ್ಗೆ ಏನೂ ಅನಿಸೋಲ್ಲ. ಹೇಳ್ತೀನಿ, ನಿನ್ಗಲ್ದೆ ಬೇರೆ ಇನ್ಯಾರಿಗೆ ಹೇಳಲಿ? ಹೇಳಿದ್ರೆ ಮನಸ್ಸಿನಲ್ಲಿ ಕೊರೆಯೋ ಸ್ವಲ್ಪ ಭಾರನಾದರೂ ಕಳೆಯುತ್ತೆ ಎಂದರು ಸುಭದ್ರಮ್ಮ. ಹಾಗೇ ಆಗಲಿ ಪಾಪ. ಈಗ ಹೋಗಿ ಅಡುಗೆ ಮಾಡಿ, ನಿಮ್ಮ ಅಳಿಯನಿಗೆ ಕ್ಯಾರಿಯರ್ ಕಳ್ಸೋಕ್ಕೆ ಲೇಟ್ ಆಗಬಹುದು ಎಂದ್ಲು. ಸರಿಯಮ್ಮ ಎಂದು ಸುಭದ್ರಮ್ಮ ಹೊರಟು ಹೋದರು. ಮತ್ತೊಮ್ಮೆ ಜೋರಾಗಿ ನಿಟ್ಟಿಸಿರು ಬಿಡುತ್ತಾ ಅವರು ಹೋದ ಮೇಲೆ ರಜನಿ ಆ ಬಗ್ಗೆಯೇ ಯೋಚಿಸ್ತಾ ಇದ್ಲು. ಏನಿರಬಹುದು ಇದರ ರಹಸ್ಯ? ಶಾಲಿನಿಗೆ ಸ್ಥಿಮಿತದಲ್ಲಿಲ್ವೇ? ಆಕೆಯ ಜೀವನದಲ್ಲಿ ನಡೆದಿರಬಹುದಾದಂಥ ಅಂತಹ ವಿಷಾದದ ಘಟನೆ ಏನಿರಬಹುದು? ಪ್ರೇಮ ವೈಫಲ್ಯವೇ? ಇಷ್ಟವಿಲ್ಲದ ವಿವಾಹವೇ? ಯೋಚಿಸಿ ಸುಮ್ಮನಾಗೇ ಇದ್ಲು ರಜನಿ. 2 ವಾರ ಯಾವ ವಿಷಯವೂ ಕೇಳಲಿಲ್ಲ ರಜನಿ. ಸುಭದ್ರಮ್ಮನವರು ಏನೂ ಹೇಳಲು ಹೋಗಲಿಲ್ಲ. ಅವರಾಗೆ ಹೇಳಲಿ, ತಾನು ಯಾಕೆ ಕೇಳಲಿ ಎಂದು ರಜನಿಯ ಸಂಕೋಚ. 15 ದಿನಗಳು ಕಳೆದಿರಬಹುದು. ಅಂದು ಬೆಳಗ್ಗೆಯೇ ಎಲ್ಲ ಕೆಲಸವನ್ನು ಬೇಗ ಮುಗಿಸಿ ಸೆಂಡಿಗೆ ಇಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಸುಭದ್ರಮ್ಮ. ಹಿಂದಿನ ದಿನವೇ ರಜನಿಗೂ ಈ ವಿಷಯವನ್ನು ಹೇಳಿದರು. ರಜನಿ ಸಹ ಅವರಿಗೆ ಸಹಾಯ ಮಾಡಲು ಬರ್ತೇನೆಂದು ಹೇಳಿದ್ಲು. ಅಂತೆಯೇ ರಜನಿಯು ಬೆಳಗ್ಗೆಯೇ ಅಡಿಗೆ ಕೆಲಸವನ್ನು ಮುಗಿಸಿ 10 ಗಂಟೆಗೆಲ್ಲ ಸುಭದ್ರಮ್ಮನವರ ಮನೆಗೆ ಬಂದಳು. ರಜನಿ ಬರುವ ಹೊತ್ತಿಗೆ ಸುಭದ್ರಮ್ಮನವರು ಸೆಂಡಿಗೆ ಹಿಟ್ಟನ್ನು ಸಿದ್ಧಪಡಿಸಿ ಇಡುತ್ತಿದ್ದರು. ರಜನಿ ಕೂಡ ಅವರಿಗೆ ಸಹಾಯ ಮಾಡಿದ್ಲು. ಇಬ್ಬರು ಎಲ್ಲ ಸಾಮಗ್ರಿಯನ್ನು ತೆಗೆದುಕೊಂಡು ಮಹಡಿಯ ಮೇಲಕ್ಕೆ ಹೋದರು. ಕೊಂಚ ಹೊತ್ತಾದ ಮೇಲೆ ಸೆಂಡಿಗೆಯನ್ನು ಇಡುತ್ತಲೇ ರಜನಿ ಕೇಳಿದ್ಲು,
ಶಾಲಿನಿ ಅವತ್ತು ಯಾಕೆ ಹಾಗೆ ವರ್ತಿಸಿದ್ಲು ಅಂತ ನೀವೇನು ಅಂದ್ಕೊಳ್ಳದೆ ಹೋದರೆ ಹೇಳ್ತೀರಾ ಎಂದ್ಲು. ಹೇಳ್ತೀನಮ್ಮ, ಹೇಳ್ತೀನಿ ಎಂದು ಒಂದು ಕ್ಷಣ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಹೇಳಲಾರಂಭಿಸಿದ್ರು. ಹೇಳುತ್ತಾ ಹೇಳುತ್ತಾ ತಮ್ಮ ಇಂದಿನ ಕಾಲಕ್ಕೆ ಹೊರಟು ಹೋದಂತೆ ಕಂಡಿತು ರಜನಿಗೆ. ಸುಭದ್ರಾ, ಇವತ್ತು ಕಾಲೇಜು ಬಿಟ್ಟ ತಕ್ಷಣ ಮನೆಗೆ ಬಾ. ಫ್ರೆಂಡ್ಸ್ ಅವರ ಮನೆ ಅಂತ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಕಾಲ ಕಳಿಬೇಡ. ಯಾಕತ್ಗೆ, ಇವತ್ತೇನಾದರೂ ಮನೆಯಲ್ಲಿ ಸ್ಪೆಷಲ್ಲಾ? ಅರ್ಥವಾಗದೆ ಪ್ರಶ್ನಿಸಿದ್ಲು ಸುಭದ್ರಾ. ಹೌದಮ್ಮ, ಸ್ಪೆಷಲ್ಲೇ, ತುಂಬ ಸ್ಪೆಷಲ್. ಅದಕ್ಕೆ ಬೇಗ ಬಾ ಅಂತ ಹೇಳ್ತಾ ಇರೋದು. ತುಂಬ ಸ್ಪೆಷಲ್ಲಾ? ಅದೇನತ್ತಿಗೆ ಅಂಥದ್ದು? ಸಂಜೆ ಮನೆಗೆ ಬಾ, ಏನು ಅಂತ ನಿನಗೆ ಗೊತ್ತಾಗುತ್ತೆ. ಹೀಗೆ ಹೇಳಬಾರ್ದು. ಹೇಳ್ಬೋದು, ಆದರೆ ಹೇಳಿಬಿಟ್ರೆ ಅದರಲ್ಲಿರೋ ಮಜಾ ಎಲ್ಲ ಹೋಗ್ಬಿಡುತ್ತಲ್ಲ. ಅದೇನಂತಹ ಮಜಾ ವಿಷಯ ಹೇಳಿ ಅದಕ್ಕೆ. ನಿಮ್ಮ ಅಣ್ಣನ್ನ ಕೇಳು. ನಾನು ಯಾಕೆ ಅಣ್ಣನ್ನ ಕೇಳಿ? ಮನೆಗೆ ಬೇಗ ಬಾ ಅಂತ ಹೇಳ್ತಾ ಇರೋರು ನೀನೇ ಹೇಳಬೇಕು ವಿಷಯ ಏನು ಅಂತ. ನಾನು ಹೇಳಲ್ಲ ಅಂದರೆ ಸಂಜೆ ನಾನು ಬೇಗ ಬರೋದೇ ಇಲ್ಲ. ಬೇಕಂತ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ನಿಧಾನಕ್ಕೆ ರಾತ್ರಿ ಮನೆಗೆ ಬರ್ತೀನಿ. ಅಯ್ಯಯ್ಯೋ, ಹಾಗೆ ಮಾಡಬೇಡಮ್ಮ ತಾಯಿ, ಆಮೇಲೆ ನಿಮ್ಮ ಅಣ್ಣ ನನ್ನನ್ನು ತಿಂದು ಹಾಕ್ಬಿಡ್ತಾರೆ. ಗಾಬರಿ ನಟಿಸಿದ್ಲು. ಹಾಗಾದರೆ ಅದೇನು ವಿಷಯ ಅಂತ ನನಗೆ ಹೇಳಿ. ರೇಣುಕಾ ಒಂದು ನಿಮಿಷ ಯೋಚಿಸಿ ಹೇಳಲೇಬೇಕಾ ಎಂದ್ಲು. ಹೌದು, ಹೇಳಲೇಬೇಕು. ನಿಜವಾಗ್ಲೂ ಹೇಳಬೇಕಾ? ಸುಭದ್ರಾಗೆ ರೇಗ್ ಹೋಯ್ತು. ಅತ್ತಿಗೆ ಬೇಕಂತಲೇ ಮಾತನ್ನು ಜಾಡ್ ತಪ್ಪಿಸ್ತಾ ಇರೋದು ಕಂಡು ಹಾಗಾಗಿ ಅವಳು ಹೇಳಿದ್ಲು. ಬೇಡ ಬಿಡು, ಹೇಳಲೇಬೇಕು ಅಂತ ನಾನೇನು ನಿನ್ನನ್ನು ಬಲವಂತ ಮಾಡೋಲ್ಲ. ಆದರೆ ಸಂಜೆ ಮಾತ್ರ ಸ್ವಲ್ಪ ಲೇಟಾಗಿ ಬರ್ತೀನಷ್ಟೆ. ಅಂತೂ ಗುರುವಿಗೆ ತಿರುಮಂತ್ರ ಹಾಕ್ತಿದ್ಯಾ ಅನ್ನೋ? ತಿರುಮಂತ್ರವಲ್ಲ, ಮೂಗು ಹಿಡಿದ್ರೆ ಬಾಯಿ ತಾನಾಗೆ ತೆಗೆಯುತ್ತೆ ಅಂತ. ಅಂತೂ ತುಂಬ ಕಲ್ತ್ಬಿಟ್ಟಿದ್ದೀಯಾ ಕಾಲೇಜಿಗೆ ಸೇರಿ. ಸರಿ ಅತ್ತಿಗೆ, ನಾನು ಬರ್ತೀನಿ, ಹೊರಡ್ಲಾ? ಸಿದ್ಧಳಾಗಿ ಹೇಳಿದ್ಲು ಸುಭದ್ರಾ. ಅರೆ, ನಾನು ಹೇಳೋ ಮಾತು ಕೇಳಿಸ್ಕೊಳ್ದೇನೆ ಹೊರಟ್ಬಿಟ್ಟ ಹಾಗಿದೆ. ನೀನು ಇಷ್ಟೊಂದು ಸುತ್ತಿ ಬಳಸಿ ಮಾತನಾಡಿದ್ರೆ ನಾನೇನು ಮಾಡಲಿ? ಬರ್ತೀನಿ. ಅರೆ, ಒಂದು ನಿಮಿಷ ನಿಂತ್ಕೋ. ಅಷ್ಟೊಂದು ಅವಸರ? ಇಷ್ಟಕ್ಕೂ ಸಂಜೆ ಬೇಗ ಬಾ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಎಂದು ಒಂದು ತಕ್ಷಣ ತಡೆದು ಅವಳ ಮುಖವನ್ನೇ ನೋಡುತ್ತಾ, ನಿನ್ನ ಮುದ್ದು ಮುಖ ನೋಡೋದಕ್ಕೆ ಒಬ್ಬ ಹುಡುಗ ಬರ್ತಿದ್ದಾನೆ, ಅದಕ್ಕೆ ಎಂದ್ಲು ನಗುತ್ತಾ. ಸುಭದ್ರ ನಾಚಿದಳು. ಥೂ, ಹೋಗಿ ಅತ್ಗೆ, ನನಗೆ ಇಷ್ಟು ಬೇಗ ಮದುವೆ ಬೇಡ. ಅಯ್ಯೋ ಪಾಪ, ನಿನಗೆ ಇನ್ನೂ 10 ವರ್ಷ ವಯಸ್ಸು ನೋಡು. ನಿನಗೂ ಮುಂದಿನ ತಿಂಗಳಿಗೆ 20 ತುಂಬುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.